ನಮಸ್ಕಾರ ಸ್ನೇಹಿತರೆ, ಅರುಣಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಚೋಲೆ ಮಸಾಲ ಮಾಡ್ತಾ ಇದೀವಿ ಕಾಬಳಕಲ್ಲೆಯಿಂದ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಬೇಯಿಸಿಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಕಾಬಳಕಲ್ಲೆ ಹಾಕ್ತಾ ಇದ್ದೀವಿ. ಇದನ್ನ ನಾನು ಮಿಕ್ಸಿ ಮಾಡ್ಕೊಬರ್ತೀನಿ. ನಾನೊಂದು 2 ಸ್ಪೂನ್ ಆಯಿಲ್ನ ಹಾಕ್ತಾ ಇದ್ದೀನಿ. ಆಯಿಲ್ನ ಬಿಸಿ ಆಗಕ್ಕೆ ಬಿಡೋಣ. ಸಾಸಿವೆ, ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ, ಕರಿಬೇವು ಹಾಕ್ತಾ ಇದ್ದೀನಿ. ಉಪ್ಪು ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಖಾರದ ಪುಡಿ. ಈಗ ಇದನ್ನ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈಗಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀವಿ. ಇದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಹಾಕುವಷ್ಟು ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಚೋಲೆ ಮಸಾಲ ಪೌಡರ್ನ ತಗೊಂಡಿದ್ದೀನಿ. ಇದನ್ನ ಇದನ್ನೆಲ್ಲ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಾನು ಇದು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರ್ತೈತೆ ನೋಡಿ. ನೀವು ನಿಮ್ಮ ಮನೆಯಲ್ಲಿ ತಪ್ಪದೆ ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನಷ್ಟು ರೆಸಿಪಿ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ನಿಮಗೆ ಯಾವ ರೆಸಿಪಿ ನಾನು ಟ್ರೈ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿಲ್ಲಿ ಓವರ್ ನೈಟು ಸೋಪ್ ಮಾಡಿ ಇಟ್ಕೊಂಡು ಒಂದು ವಿಸಿಲ್ ಬೇಯಿಸ್ಕೊಂಡಿದ್ದೀನಿ ಕಾಬಳಕಲ್ಲೆನ. ಈಗ ಅದನ್ನ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮುದ್ದೆ ಜೊತೆಗೂ ಚೆನ್ನಾಗೇ ಇರುತ್ತೆ. ಮುದ್ದೆ, ರೈಸು, ಚಪಾತಿ, ಪೂರಿ ಎಲ್ಲದಕ್ಕೂ ಸೂಪರ್ ಆಗಿರೋ ಕಾಂಬಿನೇಷನ್. ನೀರು ಹಾಕ್ತಾ ಇದ್ದೀನಿ. ಗ್ರೇವಿ ಹೇಗೆ ಬೇಕು ಥಿಕ್ನೆಸ್ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ಆರದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ವಲ್ಪ ನೀರು ಹಾಕ್ಕೋಬೋದು ಆರಾಮಾಗಿ. ಈಗ ಇದನ್ನ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿ. ಈಗ ಇದು ನೋಡಿ ಚೆನ್ನಾಗಿ ಬೆಂದಿದೆ, ಮತ್ತೆ ಒಂದು ಕುದಿ ಕೂಡ ಬಂದಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಯಾಕಂದರೆ ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಸೊ ಇದು ಕರೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ. ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಬಿಡೋಣ. ನಾವೀಗ ಸರ್ವ್ ಮಾಡ್ಕೊಬಿಡೋಣ ಒಂದು ಪ್ಲೇಟಿಗೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.